ಮಹಿಳಾ ಆಯೋಗದ ಸೂಚನೆ ಹಿನ್ನೆಲೆಯಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಪೋಷ್ ಕಾಯ್ದೆ ಅಂದರೆ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ಈ ಕಾಯ್ದೆ ಅಡಿಯಲ್ಲಿ ಆಂತರಿಕ ಸಮಿತಿಯನ್ನು ರಚಿಸಿದ್ದು, ಇದರ ಸಮಿತಿ ಅಧ್ಯಕ್ಷರು ಯಾರಾಗಿದ್ದಾರೆ? ಎಂ ನರಸಿಂಹಲು, ಎಂ ನರಸಿಂಹಮೂರ್ತಿ, ನರಸಿಂಹಸ್ವಾಮಿ, ಕೇಶವಮೂರ್ತಿ. ಸರಿಯಾದ ಉತ್ತರ ಎಂ ನರಸಿಂಹಲು. ಮುಂದಿನ ಪ್ರಶ್ನೆ. ದೆಹಲಿಯಲ್ಲಿ ಜನವರಿ 26ರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕದ ಲಕ್ಕುಂಡಿ ದೇಗುಲದ ಸ್ತಬ್ಧಚಿತ್ರ ಭಾಗಿಯಾಗಲಿದ್ದು, ಖ್ಯಾತ ಕಲಾವಿದ ಶಶಿಧರ್ ಹಡಪ ನೇತೃತ್ವದಲ್ಲಿ ಸ್ತಬ್ಧಚಿತ್ರ ರೂಪುಗೊಂಡಿದೆ. ಲಕ್ಕುಂಡಿಯು ಯಾವ ಜಿಲ್ಲೆಯಲ್ಲಿದೆ? ಬಳ್ಳಾರಿ, ವಿಜಯನಗರ, ಗದಗ, ಬೀದರ್. ಸರಿಯಾದ ಉತ್ತರ ಗದಗ. ಮುಂದಿನ ಪ್ರಶ್ನೆ. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಜಾರಿಗೆ ಬಂದು 10 ವರ್ಷಗಳಾಗಿದ್ದು, ಇಂದು ಈ ಯೋಜನೆಯು ಜನಶಕ್ತಿ ಆಧಾರಿತ ಯೋಜನೆಯಾಗಿ ಪರಿವರ್ತಿತವಾಗಿದ್ದು, ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? 22 ಜನವರಿ 2012, 22 ಜನವರಿ 2013, 22 ಜನವರಿ 2014, 22 ಜನವರಿ 2015. ಸರಿಯಾದ ಉತ್ತರ ಜನವರಿ 15, 22 ಜನವರಿ 2015. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ನಿಲ್ದಾಣವು ACI ಅಂದರೆ ಆಕ್ಸೆಸಿಬಿಲಿಟಿ ಎನ್ಹಾನ್ಸ್ಮೆಂಟ್ ಅಕ್ರಿಡಿಟೇಷನ್ ಅಂದರೆ ಪ್ರವೇಶ ಸಾಧ್ಯತೆ ವರ್ಧನೆ ಮಾನ್ಯತೆ ಪಡೆದ ಮೊದಲ ವಿಮಾನ ನಿಲ್ದಾಣವಾಗಿದೆ? ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೈದರಾಬಾದ್. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು. ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಗೋವಾ. ಸರಿಯಾದ ಉತ್ತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು. ಮುಂದಿನ ಪ್ರಶ್ನೆ. ಇನ್ವೆಸ್ಟ್ ಕರ್ನಾಟಕ 2025 ಯಾವ ನಗರದಲ್ಲಿ ನಡೆಯಲಿದೆ? ಮೈಸೂರು, ಬೆಂಗಳೂರು, ಮಂಗಳೂರು, ದಾವಣಗೆರೆ. ಸರಿಯಾದ ಉತ್ತರ ಬೆಂಗಳೂರು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ವರದಿ ಪ್ರಕಾರ ಈ ಸೇವೆ ನೀಡುವುದರಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕವು ಎಷ್ಟನೇ ಸ್ಥಾನವನ್ನು ಹೊಂದಿದೆ? 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ. ಸರಿಯಾದ ಉತ್ತರ 1ನೇ ಸ್ಥಾನ. ಈ ವರ್ಷದ ಅಂತ್ಯಕ್ಕೆ ಭಾರತವು ಕ್ವಾಡ್ ಶೃಂಗಸಭೆಯನ್ನು ನಡೆಸಲಿದ್ದು, ಈ ಕೆಳಗಿನವುಗಳಲ್ಲಿ ಕ್ವಾಡ್ನ ಸದಸ್ಯ ದೇಶವಾಗಿಲ್ಲ? ರಷ್ಯಾ, ಭಾರತ, ಅಮೆರಿಕ, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ರಷ್ಯಾ. ಕ್ವಾಡ್ ದೇಶಗಳ ಮೊದಲ ಶೃಂಗಸಭೆ ನಡೆದಿದ್ದು 2007ರಲ್ಲಿ. 2024ರಲ್ಲಿ ಕ್ವಾಡ್ ಶೃಂಗಸಭೆ ಅಮೆರಿಕದ ವಿಲ್ಲಿಂಗ್ಟನ್ನಲ್ಲಿ ನಡೆಯಿತು. ಕ್ವಾಡ್ನ ಸದಸ್ಯರು ಭಾರತ, ಜಪಾನ್, ಆಸ್ಟ್ರೇಲಿಯಾ, ಅಮೆರಿಕ. ಕರ್ನಾಟಕ ಸರ್ಕಾರ ಮಾತೃತ್ವ ಸುರಕ್ಷಾ ಅಭಿಯಾನಕ್ಕೆ ಯಾವ ಜಿಲ್ಲೆಯಲ್ಲಿ ಚಾಲನೆ ನೀಡಲಾಯಿತು? ಬೆಂಗಳೂರು, ರಾಯಚೂರು, ಮೈಸೂರು, ಬಳ್ಳಾರಿ. ಸರಿಯಾದ ಉತ್ತರ ರಾಯಚೂರು. ಮಾತೃತ್ವ ಸುರಕ್ಷಾ ಅಭಿಯಾನದ ಉದ್ದೇಶ ಏನಪ್ಪ ಅಂದರೆ ಪ್ರತಿ ತಿಂಗಳು 2 ಬಾರಿ ಗರ್ಭಿಣಿಯರ ಆರೋಗ್ಯ ತಪಾಸಣೆ ಮಾಡಿ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಸೇವೆಯನ್ನು ಒದಗಿಸುವುದು. ಕೇಂದ್ರ ಸಚಿವ ಸಂಪುಟವು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅನ್ನು ಎಷ್ಟು ವರ್ಷಗಳವರೆಗೆ ವಿಸ್ತರಣೆ ಮಾಡಲು ನಿರ್ಧರಿಸಿದೆ? 2 ವರ್ಷಗಳ ಅವಧಿಯವರೆಗೆ, 3 ವರ್ಷಗಳ ಅವಧಿಯವರೆಗೆ, 4 ವರ್ಷಗಳ ಅವಧಿಯವರೆಗೆ, 5 ವರ್ಷಗಳ ಅವಧಿಯವರೆಗೆ. ಸರಿಯಾದ ಉತ್ತರ 5 ವರ್ಷಗಳ ಅವಧಿಯವರೆಗೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಈ ಯೋಜನೆಯನ್ನು 2005ರಲ್ಲಿ ಪ್ರಾರಂಭಿಸಲಾಗುತ್ತದೆ. ಇದನ್ನು 2021ರಿಂದ 2026ರವರೆಗೆ ವಿಸ್ತರಿಸಲಾಗಿದೆ. ಈ ಯೋಜನೆಯ ಉದ್ದೇಶ ಗ್ರಾಮೀಣ ಜನರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ನೀಡುವುದು. ಸ್ನೇಹಿತರೆ, ಯಾವ ನಗರದಲ್ಲಿ 10,000 ವಾಟರ್ ಟ್ಯಾಕ್ಸಿಗಳನ್ನು ಪ್ರಾರಂಭಿಸಲು ನಿರ್ಧರಿಸಲಾಗಿದೆ? ಬಾಂಬೆ, ಬೆಂಗಳೂರು, ವಿಶಾಖಪಟ್ಟಣ, ಚೆನ್ನೈ. ಸರಿಯಾದ ಉತ್ತರ ಬಾಂಬೆ. ಮುಂದಿನ ಪ್ರಶ್ನೆ. ಜನವರಿ 25ರಲ್ಲಿ ಸೇರ್ಪಡೆಯಾದ ಬ್ರಿಕ್ಸ್ನ ಹೊಸ ಸದಸ್ಯ ದೇಶ ಯಾವುದು? ಇಥಿಯೋಪಿಯಾ, ಈಜಿಪ್ಟ್, ಇಂಡೋನೇಷ್ಯಾ, ಇರಾನ್. ಸರಿಯಾದ ಉತ್ತರ ಇಂಡೋನೇಷ್ಯಾ. ಬ್ರಿಕ್ಸ್ನ ಕೇಂದ್ರ ಕಚೇರಿ ಚೀನಾದ ಶಾಂಘೈನಲ್ಲಿದೆ. ಬ್ರಿಕ್ಸ್ನ ಮೊದಲ ಸಮಾವೇಶ ನಡೆದಿದ್ದು ರಷ್ಯಾದ ಯೆಕಾಟರ್ನ್ಬರ್ಗ್ 2009ರಲ್ಲಿ ನಡೆಯುತ್ತೆ. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, UAE, ಇಂಡೋನೇಷ್ಯಾ, ಇರಾನ್.
ಇತ್ತೀಚೆಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ನಿಂದ ಹೊರಬಂದ ದೇಶ ಯಾವುದು? ರಷ್ಯಾ, ಅಮೆರಿಕ, ಭಾರತ, ಚೀನಾ. ಸರಿಯಾದ ಉತ್ತರ ಅಮೆರಿಕ. ಮುಂದಿನ ಪ್ರಶ್ನೆ. IT ಸೇವಾ ವಲಯಗಳಲ್ಲಿ ಜಗತ್ತಿನ ಟಾಪ್ 1 ಮೌಲ್ಯಯುತ ಕಂಪನಿ ಯಾವುದು? TCS, ಆಕ್ಸೆಂಚರ್, ಇನ್ಫೋಸಿಸ್, ವಿಪ್ರೋ. ಸರಿಯಾದ ಉತ್ತರ ಆಕ್ಸೆಂಚರ್. ಎರಡನೇ ಸ್ಥಾನದಲ್ಲಿ TCS ಇದೆ ಸ್ನೇಹಿತರೆ, ಭಾರತದ್ದು. ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಪಕ್ಷಿ ಗಣತಿಯನ್ನು ಫೆಬ್ರವರಿ 1 ಮತ್ತು 2ರಂದು ಮಾಡಲು ಕರ್ನಾಟಕದ ಅರಣ್ಯ ಇಲಾಖೆ ನಿರ್ಧರಿಸಿದ್ದು, ಯಾವ ವನ್ಯಜೀವಿ ಧಾಮದಲ್ಲಿ ಪಕ್ಷಿ ಗಣತಿ ನಡೆಯಲಿದೆ? ದಾಂಡೇಲಿ ವನ್ಯಜೀವಿ ಧಾಮ, ಬಂಕಾಪುರ ವನ್ಯಜೀವಿ ಧಾಮ, ಮಲೆಮಹದೇಶ್ವರ ಸ್ವಾಮಿ ವನ್ಯಜೀವಿ ಧಾಮ, ಭದ್ರಾ ವನ್ಯಜೀವಿ ಧಾಮ. ಸರಿಯಾದ ಉತ್ತರ ಮಲೆಮಹದೇಶ್ವರ ಸ್ವಾಮಿ ವನ್ಯಜೀವಿ ಧಾಮ.